ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ನೀನು ತಪ್ಪು ಮಾಡಿಲ್ಲ. ನೀನು ಅಡುಗೆ ಮಾಡಿದಾಗ ಅಡುಗೆ ಚೆನ್ನಾಗೇ ಇತ್ತು. ಅಡುಗೆ ಮಾಡಿ ಅರ್ಧ ಗಂಟೆಗೆ ಯಾರೋ ಅದಕ್ಕೆ ಬೇರೆ ಎಕ್ಸ್ಟ್ರಾ ಮಸಾಲಾಸ್ ಹಾಕಿ ಕೆಡಿಸಿದ್ದಾರೆ ಅಂತ ಲ್ಯಾಬ್ ರಿಪೋರ್ಟ್ ಬಂದಿದೆ. ನನಗೆ ನೀನು ಮಾಡಿರೋಲ್ಲ ಅನ್ನೋ ಡೌಟ್ ಇತ್ತು. ಅದಕ್ಕೆ ಫುಡ್ನ ಲ್ಯಾಬ್ಗೆ ಕಳಿಸಿದ್ದೆ ಎಂದವನ ನೋಡಿ ನನಗೆ ನಂಬಿಕೆ ಇಲ್ಲ ಎಂದಳು. ಕೋಪಗೊಂಡವ ಲ್ಯಾಬ್ ಸ್ಪೆಷಲಿಸ್ಟ್ಗೆ ಕರೆ ಮಾಡಿ ಲೌಡ್ ಸ್ಪೀಕರ್ ಇಟ್ಟು ಅವ್ರ ಬಾಯಿಂದಲೇ ಸತ್ಯ ಹೇಳಿಸ್ದ. ಇಡೀ ಆಫೀಸಿಗೆ ಸತ್ಯ ಗೊತ್ತಾಗಿತ್ತು, ಅದು ಚಾರು ಮಾಡಿಲ್ಲ ಎಂದು. ಮತ್ಯಾರು ಮಾಡಿತು ಎಂದು ಪ್ರಶ್ನೆ ಮಾಡಿದವಳನ್ನು ಕಿರಿನೋಟ ಬೀರಿ ಗುರಾಯಿಸಿದ. ಹಾಗೆ ಇಡೀ ಆಫೀಸ್ ಸಿಬ್ಬಂದಿನ ನೋಟ ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಗೊತ್ತಾದ ಲಕ್ಕಿ ಕೈಯಿಂದ ಅವರು ಬಚಾವಾಗಲ್ಲ. ಇದು ಅವರಿಗೆ ಎಚ್ಚರಿಕೆ. ಯಾರು ಮಾಡಿದ್ರು, ಏನು ಉದ್ದೇಶದಿಂದ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಇದು ರಿಪೀಟ್ ಆದರೆ ಅವರು ಈ ಲಕ್ಕಿನ ತೀರಾ ಬ್ಯಾಡ್ ಬಾಯ್ ಆಗಿ ನೋಡಬೇಕಾಗತ್ತೆ. ಲಕ್ಕಿಗೆ ಕ್ಷಮಿಸಿ ಅಭ್ಯಾಸನೇ ಇಲ್ಲ. ತಪ್ಪು ಮಾಡಿರೋರನ್ನು ಸುಮ್ಮನೆ ಬಿಡೋ ಒಳ್ಳೆ ಮನಸ್ಸಂತೂ ಮೊದಲೇ ಇಲ್ಲ. ಏನೂ ಮಾಡ್ದ ನಿನ್ನ ಬಿಟ್ಟಿಲ್ಲ, ಇನ್ನು ಅವರನ್ನು ಊಹೆ ಕೂಡ ಕಷ್ಟ ಎಂದು ಎಚ್ಚರಿಕೆ ಕೊಡುವಾಗ ಶೀಲಾ ಬೆವೆತು ಹೋದ್ಲು. ಚಾರು ಮನಸ್ಸಲ್ಲೇ ಇದೇ ಬೇಕಿತ್ತು, ಯಾರು ಮಾಡಿದ್ರು ಅವರಿಗೆ ಎಚ್ಚರಿಕೆ. ಇಂಥ ವಾರ್ನಿಂಗ್ ಬ್ಯಾಡ್ ಬಾಯ್ ಚೆನ್ನಾಗೇ ಕೊಡ್ತಾರೆ ಅಂತಲೇ ಈ ಡ್ರಾಮಾ ಮಾಡಬೇಕಾಗಿ ಬಂತು. ಯಾರು ಮಾಡಿದ್ರು ಅನ್ನೋದು ನಾನು ಕಂಡುಹಿಡಿತೀನಿ. ಅಬ್ಬಾ, ಬಂದ ಕೆಲಸ ಅಂತೂ ಇಂದು ಮುಗೀತು ಎಂದ್ಕೊಂಡ್ಲು. ಅವಳತ್ತ ನೋಡಿ, ಆಯಿತಾ ಬಂದ ಕೆಲಸ ಆಯಿತಾ, ಈಗಲಿಂದ ತಾವು ಹೋಗ್ಬೋದಾ ಎಂದ. ಆಯಿತು ಎಂದು. ಅಂದರೆ ನಾನು ಬಂದಿದ್ದು ಕ್ಲೀನ್ ಮಾಡೋಕ್ಕೆ, ಆದರೆ ಅರ್ಧ ಗುಡಿಸಿದ್ದೀನಿ ಸರ್, ಪೂರ್ತಿ ಮಾಡಿಬಿಡ್ತೀನಿ ಎಂದು ಪೊರ್ಕೆ ಬಳಿ ಹೋಗಬೇಕು ಅವಳನ್ನು ತನ್ನ ತೋಳುಗಳಲ್ಲಿ ಹೊತ್ತು ತನ್ನ ಕಾರ್ ಡ್ರೈವರ್ಗೆ ಕಾರ್ ತೆರೆಯಲು ಹೇಳಿದ. ಹಸುರ ಏನು ಮಾಡ್ತಿದ್ಯಾ, ಬಿಡು, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ನನಗೆ ನಾಚಿಕೆ ಆಗ್ತಿದೆ ಎಂದು ಎದೆಗೊರಗಿ ನುಡಿದ್ಲು. ಡ್ರಾಮಾ ಸಾಕು ವೈಫಿ, ಸತ್ಯ ಹೇಳಿಸಿದೆ ತಾನೆ, ಈಗ ಹೋಗಿ ಹಾಯಾಗಿ ನಿದ್ದೆ ಮಾಡು ಎಂದು ಕಾರ್ ಒಳಗಡೆ ಕೂರಿಸಿದ. ನಿದ್ದೆನಾ? ನೀವಿಲ್ಲದೆ ಹೇಗೆ ನಿದ್ದೆ ಮಾಡೋದು ಹಬಿ, ರಜಾ ಹಾಕಿ ಪ್ಲೀಸ್ ಎಂದು ಕಾಲರ್ ಹಿಡಿದೆಳೆಯಲು ಅವಳ ಮೇಲೆ ವಾಲುವ ಲಕ್ಕಿ ಅವಳ ಸುಂದರ ಮುಖ ನೋಡ್ತಾ ಶೋರ್ ಎನ್ನುವ ಹಾಗೆ ಕಣ್ಣರಳಿಸಿದ. ಕಾಲರ್ ಬಿಟ್ಟು ಅವನ ಗುಳಿಕೆನ್ನೆ ಮೇಲೆ ಕೈಯಾಡಿಸುತ್ತಾ ನಕ್ಕಳು. ತಾನು ಕೊಂಚ ಮೈಮರೆತು ಅವಳ ಸನಿಹಕ್ಕೆ ಬಂದವನ ಫೋನ್ ಶೀಲಾ ಕಾಲಿಂಗ್ ಎಂದೇಳಲು ದೂರ ಸರಿಯುತ್ತಾ, ಈಗ ಈ ಡ್ರಾಮಾ ಯಾಕೆ ಎಂದ. ಅಯ್ಯೋ ಲವ್ವು, ಎಲ್ಲರ ಮುಂದೆ ಖಡಕ್ಕಾಗಿ ವಾರ್ನ್ ಮಾಡಿದೆ ಅಲ್ವಾ, ಹೆಂಡತಿ ಪರ ಬ್ಯಾಟಿಂಗ್ ಮಾಡಿದೆ, ನಿನ್ನ ಮೇಲೆ ಲವ್ ಜಾಸ್ತಿ ಆಗೋಯ್ತು ಹಸುರ, ಅದಕ್ಕೆ ಇವತ್ತು ಪೂರ್ತಿ ನಿನ್ನ ಜೊತೆಗೆ ಇರೋಣ ಅಂತ ಎಂದವಳ ಮಾತಿಗೆ, ಹೌದಾ ವೈಫಿ, ರಿಯಲಿ ನಾನು ನಿನ್ನ ಪರ ಬ್ಯಾಟಿಂಗ್ ಮಾಡಿಲ್ಲ, ಸತ್ಯದ ಪರ ಬ್ಯಾಟಿಂಗ್ ಮಾಡಿತು, ಈಗ ಹೋಗಿ ರೆಸ್ಟ್ ಮಾಡು ಎಂದ. ಅಷ್ಟೇನಾ ಎಂದವಳ ಬಳಿ ಬಾಗಿ, ಇನ್ನೇನಾದರೂ ಬೇಕಿತ್ತಾ ಎಂದವನ ಮಾತಿಗೆ ಕುಣಿಯಲಾಗ್ದವನು ನೆಲ ಡೊಂಕು ಅಂದ ಅಂತ ಗಾದೆ ಇದೆ, ನಿನ್ನೋಡಿಯೇ ಹೇಳಿರಬೇಕು. ಸ್ವಿಸ್ ಬ್ಯಾಂಕಲ್ಲಿರೋ ಹಣ ರಾಶಿಯಂತೆ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಜಿಪ್ಪುಣನ ಹಾಗೆ ಖರ್ಚು ಮಾಡ್ತಿದ್ಯಾ ನೀನು. ವಯಸ್ಸಾಗೋ ಮುಂಚೆ ಪ್ರೀತಿನ ಲಕ್ಷುರಿಯಾಗಿ ಖರ್ಚು ಮಾಡು, ವಯಸ್ಸಾಗೋದ್ರೆ ಎಷ್ಟಿದ್ರೂ ವೇಸ್ಟ್ ಆಗುತ್ತೆ ಎಂದವಳನ್ನು ನೋಡಿ, ಅಲ್ವಾ ಮರ್ತೇ ಬಿಟ್ಟಿದೆ, ಬಾಯಿಲಿ ಎಂದ. ಕೊಂಚ ಅವನ ಬಳಿ ಬಂದವಳ ಕಣ್ಣೆರಡು ಅರಳಿ ನೋಡ್ತಿದೆ. ಏನಸುರ ಎಂದು ಕೇಳಿದವಳ ತುಟಿಗೆ 3 ಬಾರಿ ಸಣ್ಣ ಸಣ್ಣ ಮುತ್ತಿಟ್ಟ. ಖರ್ಚು ಮಾಡಬೇಕು ಅಂದಿದ್ದು ಇದನ್ನಲ್ಲ ಎಂದವಳ ಮಾತಿಗೆ ನಗುತ್ತಾ, ಇದು ಅಲ್ಲಿ ಹೊರಗಡೆ 3 ಸತಿ ಸರ್ ಅಂದಿದ್ದಕ್ಕೆ, ಇನ್ನೇನಕ್ಕೂ ಅಲ್ಲ. ಯಾವಾಗೆಲ್ಲ ಸರ್ ಅಂತೀಯೋ ಆಗೆಲ್ಲ ಫಿಕ್ಸ್ ಆಗು, ಆನ್ ಸ್ಪಾಟ್ ಅಲ್ಲ ಅಂದರೂ ಆಫ್ ಸ್ಪಾಟ್ ಪನಿಷ್ಮೆಂಟ್ ಫಿಕ್ಸ್ ಎಂದಾಗ ಮೂತಿ ತಿರುವಿದಳು. ಮತ್ತೆ ನಿನ್ನ ಪಾಯಿಂಟ್ಗೆ ಬರ್ತೀನಿ, ನೀನು 70 ದಿನ ಆದಮೇಲೆ ನನ್ನ ಬಿಟ್ಟು ಹೋಗ್ತೀಯಲ್ಲ, ಆಗ ಮಾಡ್ತೀನಿ, ಲಕ್ಷುರಿಯಾಗಿ ಭರ್ಜರಿಯಾಗಿ ಅದ್ದೂರಿಯಾಗಿ ಪ್ರೀತಿ ಮಾಡ್ತೀನಿ ಎಂದ. ಅವಳಿಗೆ ಬೇಜಾರಾಯಿತು, ಇವನಿಗೆ ತನ್ನ ಪ್ರೀತಿ ಅರಿವಾಗುತ್ತಿಲ್ವೇ ಎಂದು. ಈಗ ತಾವು ಹುಷಾರಾಗಿ ಹೋಗಿ ಎಂದು ಅಲ್ಲಿಂದ ಹೋದ. ಯಾಕೋ ಅವಳಿಗೆ ಕಾರ್ ಬೆಳೆಸಲು ಹಿಡಿಸಲಿಲ್ಲ. ಕಾರ್ ಇಳಿದು, ಅಣ್ಣ ನೀವು ಹೋಗಿ, ನನಗೆ ಇನ್ನೂ ಕೆಲಸ ಇದೆ, ಕಾರಿಗಿಂತ ಕಾಲೇ ವಾಸಿ ಎಂದು ಇನ್ನೇನು ಹೋಗಬೇಕು. ಚಾರು ಎಂದ ಅಮ್ಮು ಕೂಗು ಕಿವಿಗೆ ಬಿದ್ದಿತು. ನೋಡಿದ ಚಾರು ಅವಳನ್ನು ಅಪ್ಪಿ ಜೋರಾಗಿ ಅತ್ತಳು. ಅವಳಿಗೆ ಅವಳ ಮನದ ಮಾತು ಹೇಳಿಕೊಳ್ಳಲು ಯಾರಾದರೂ ಬೇಕಿತ್ತು. ಎಲ್ಲ ವಿಚಾರ ಕೇಳಿದ ಅಮೂಲ್ಯ ಹಾಗೂ ಸಂತು ಬೇಸರ ಪಟ್ಟರು. ಲಕ್ಕಿಗೆ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ದಿಲ್ರುಬ ಅಂತ ದ್ವೇಷ ಮಾಡಲೇಬೇಕು ಅನ್ನೋ ಬುದ್ಧಿಯಿಂದ ಆ ಪ್ರೀತಿನ ದೂರ ಮಾಡ್ತಾ ಇದ್ದಾನೆ. ಅದಕ್ಕೆ ಬೇಕು ಅಂತ ಸಣ್ಣ ವಿಚಾರನೂ ಕೂಡ ದೊಡ್ಡದು ಮಾಡ್ತಾನೆ. ಎಷ್ಟೇ ನೋವು ಮಾಡಿದ್ರು ಅಷ್ಟೇ ಕಾಳಜಿ ಕೂಡ ತೋರಿಸ್ತಾನೆ ಎಂದು ಕಣ್ಣೀರು ಹಾಕಿದ್ಲು ಚಾರು. ಅವನು ಹಾಗೆ ಚಾರು, ಅವನಿಗೆ ದಿಲ್ರುಬ ಅನ್ನೋ ಕಹಿ ನೆನಪು
ಮರೆಯೋಕ್ಕೆ ಆಗ್ತಿಲ್ಲ. ಆದರೆ ಒಂದು ಸಲ ಅವನಿಗೆ ನಿನ್ನ ಮೇಲಿನ ದ್ವೇಷಕ್ಕಿಂತ ಪ್ರೀತಿ ದೊಡ್ಡದು ಅಂತ ಗೊತ್ತಾದರೆ ಈ ಕೋಪ ದ್ವೇಷ ನಾಟಕ ಎಲ್ಲ ಮುಗಿಯುತ್ತೆ ಎಂದ ಸಂತು ಮಾತಿಗೆ ಆ ದಿನಕ್ಕೆ ಕಾಯ್ತಿದ್ದೀನಿ ಸಂತೋಷ್ ಅವರೇ. ಲಕ್ಕಿ ನನ್ನನ್ನು ಬಿಟ್ಟು ಹೋಗೋದು ಒಂದು ಕ್ಷಣದ ಕೆಲಸ, ಆದರೆ ನಾನು ಹೋದರೆ ನನಗಿಂತ ದುಃಖ ಪಡೋದು ಲಕ್ಕಿ. ರಾಯರು ಇಲ್ಲಿವರೆಗೂ ಕಾಪಾಡಿದ್ದಾರೆ, ಮುಂದೇನೂ ಅವರೇ ನೋಡ್ಕೊಳ್ಳಿ ಎಂದು ಅವ್ರ ಜೊತೆ ಕಾಫಿ ಕುಡಿದಾಗ ಚಾರು, ಆದರೂ ನೀನು ಮೈಯೆಲ್ಲ ಕಣ್ಣಾಗಿರಿಸ್ಕೊ. ಯಾರೋ ಲಕ್ಕಿ ಆಫೀಸಲ್ಲಿ ನಿನ್ನ ಮೇಲಿನ ದ್ವೇಷಕ್ಕೋ ಅಥವಾ ಲಕ್ಕಿ ಮೇಲಿನ ಕೋಪಕ್ಕೋ ಈ ಕೆಲಸ ಮಾಡಿರ್ಬೋದು. ಮುಂದಿನ ಸರಿ ಅವರು ಹೊರಗಡೆ ಬೀಳಬೇಕು, ನೀನಲ್ಲ ಎಂದು ಎಚ್ಚರಿಕೆ ಕೊಟ್ಟಳು ಅಮ್ಮು. ಒಂದು ಸತಿ ಹಳ್ಳಕ್ಕೆ ಬಿದ್ದೆ ಅಂದರೆ ಪದೇ ಪದೇ ಬೀಳ್ತೀನಿ ಅಮ್ಮು. ಏನೋ ಒಂದು ಸತಿ ಮಿಸ್ ಆಯಿತು. ಒಂದು ಸಲ ಮಾಡಿರೋ ಪ್ರಯೋಗ ಅವರು ಬೇರೆ ರೂಪದಲ್ಲಿ ಮತ್ತೆ ಮಾಡೇ ಮಾಡ್ತಾರೆ. ಆಗ ಅವ್ರ ಬಣ್ಣ ಈ ಚಾರು ಬಯಲು ಮಾಡ್ತಾಳೆ ಎಂದು ನಕ್ಕಳು. ಓಕೆ ಚಾರು, ನೀನು ನಿನ್ನ ಹಸುರ ಬೇಗ ಸರಿ ಹೋಗಲಿ ಅಂತ ನಾನು ರಾಯರಲ್ಲಿ ಬೇಡ್ಕೊಳ್ತೀನಿ ಎಂದು ಅಮ್ಮು ಮಾತಾಡುವಾಗ ಸಂತೋಷ್ ಅವರು ನಿರಪರಾಧಿ ಅಂತ ಗೊತ್ತಾದ ಹಾಗೆ ದಿಯಾ ಭವಿಷ್ಯ ಹಾಳು ಮಾಡಿರೋ ಪಾಪಿಗಳು ಬೇಗ ಸಿಕ್ಬೀಳಲಿ, ಅಸುರ ಮತ್ತು ಸಂತೋಷ್ ಅವ್ರ ಜೊತೆ ಹಳೆ ರೀತಿ ಸರಿ ಹೋಗಲಿ ಅಂತ ನಾನು ರಾಯರನ್ನು ಬೇಡ್ಕೊಳ್ತೀನಿ ಎಂದ್ಲು ಚಾರು. ಹಾಗೆ ಚಾರುನ ಅಮ್ಮು ಡ್ರಾಪ್ ನೀಡುವೆ ಎಂದಾಗ ಸಂತು ಆಟೋ ಹಿಡಿದು ಮನೆಗೆ ಹೋದ. LV ಬಿಲ್ಡರ್ಸ್. ಲಕ್ಕಿ, ಇದು ನಮ್ಮ ಆಫೀಸಲ್ಲಿ ನಡೀತಿರೋ ಕ್ಲೈಂಟ್ ವಿಸಿಟ್ ಡೇಟ್ ಫಿಕ್ಸ್ ಆಗಿದೆ. ಮುಂದಿನ ವಾರನೇ ಅವ್ರಿಗೆ ಉಳಿದುಕೊಳ್ಳೋಕೆ ಹೋಟೆಲ್ ಬುಕ್ ಮಾಡಬೇಕು. ನಮ್ಮ ವರ್ಮ 7 ಸ್ಟಾರಲ್ಲೇ ಮಾಡಲಾ? ಶೀಲಾ ಕೇಳಲು, ಅಲ್ಲೇ ಮಾಡು. ಆ್ಯಂಡ್ 3 ದಿನ ಅವರಿಗೆ ಏನಕ್ಕೂ ತೊಂದರೆ ಆಗಬಾರ್ದು. ಮತ್ತು ಪ್ರಾಜೆಕ್ಟ್ ಲೀಡ್ಸ್ ಜೊತೆ ಕಾಲ್ ಅರೇಂಜ್ ಮಾಡು, ಟೀಮ್ ಜೊತೆ ಕಾನ್ಫರೆನ್ಸ್ ಕಾಲ್ ಅರೇಂಜ್ ಮಾಡು. ಐ ಹ್ಯಾವ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಎಂದ ಲಕ್ಕಿ ಮಾತಿಗೆ ಓಕೆ, ಲಾಸ್ಟ್ ಡೇ ನೈಟ್ ಡಿನ್ನರ್ ಆ್ಯಂಡ್ ಪಾರ್ಟಿ ಇರುತ್ತೆ, ಡೈಲಿ ಹೋಟೆಲ್ನಲ್ಲಿ ಫುಡ್ ಇರುತ್ತೆ. ವಾಟ್ ಅಬೌಟ್ ಲಾಸ್ಟ್ ನೈಟ್ ಅಂದಾಗ ಅದು ಅರೇಂಜ್ ಮಾಡಿಸೋಣ, ಕಾಂಟಿನೆಂಟಲ್ ಸ್ಟೈಲ್ ಕೂಡ ಇರಲಿ ಆ್ಯಂಡ್ ಇಲ್ಲಿನ ಸ್ಪೆಷಲ್ ಕೂಡ ಎಂದ. ಓಕೆ, ನಾನು ಒಳ್ಳೆ ಕುಕ್ನು ಅರೇಂಜ್ ಮಾಡ್ತೀನಿ ಎಂದು ಆಕೆ ಹೇಳುವಾಗ ಚಾರು ಮಾಡ್ತಾಳೆ ಎಂದ. ಶೀಲಾ ಅಚ್ಚರಿಯಾಗಿ ನೋಡಲು ಹೌದು, ಅವಳೇ ಮಾಡ್ತಾಳೆ ಎಂದ. ಆದರೆ ಈಗಲೇ ಅವಳು ಒಂದ್ಸತಿ ಮಿಸ್ ಮಾಡಿ ಹಾಳಾಗಿದೆ, ಮತ್ತೇನಾ ಎಂದಾಗ ಅದು ಚಾರು ಮಾಡಿದಲ್ಲ, ಈ ಸಲ ಶಿ ವಿಲ್ ಡೂ ಇಟ್ ಆ್ಯಂಡ್ ಶಿ ಹ್ಯಾಸ್ ಟು ಎಂದು ಹೋದ. ಶೀಲಾಗೆ ಕೋಪ ಹೆಚ್ಚಾಗಿತ್ತು. ಡ್ಯಾಮಿಟ್, ಮತ್ತೆ ಹೆಂಡತಿ ಮೇಲೆ ನಂಬಿಕೆ ಅವನಿಗೆ. ಈ ಸತಿ ಅವಳು ಅಡುಗೆ ಅಲ್ಲ, ಅವಳಿಂದ ನೇರವಾಗಿ ಈ ಕ್ಲೈಂಟ್ಸ್ ಕೈ ತಪ್ಪಬೇಕು, ಹಾಗೇನಾದರೂ ಮಾಡಬೇಕು. ಎಸ್, ಆಗಲೇ ಅಂದ್ಕೊಂಡಂಗೆ ಲಕ್ಕಿ ಚಾರುನ ಬಾರಿಸೋ ಥರ ಏನಾದರೂ ಮಾಡಿದ್ರೆ. ಲಕ್ಕಿ ತಾಳ್ಮೆ ಎಷ್ಟೇ ಇರಲಿ, ಅಷ್ಟು ಜನ ಕ್ಲೈಂಟ್ಸ್, ಮೀಡಿಯಾ ಪಾರ್ಟ್ನರ್ಸ್, ಬಿಸ್ನೆಸ್ ಪಾರ್ಟ್ನರ್ಸ್ ಮುಂದೆ ಮಾನ ಹೋದರೆ ಏನು ಮಾಡ್ತಾನೆ? ಖಂಡಿತ ಒಂದು ಬಾರಿಸಿ ಈಚೆ ಹಾಕ್ತಾನೆ. ಈ ಸಲ ನನ್ನ ಪ್ಲ್ಯಾನ್ ಚಾರುಗೆ ಎಂಡ್ ಎಂದ್ಕೊಂಡ್ಳು. ಆದರೆ ಅವಳಿಗೆ ಗೊತ್ತಿಲ್ಲ, ಸತ್ಯ ಗೊತ್ತಾದರೆ ಲಕ್ಕಿ ಏನು ಮಾಡ್ತಾನೆ ಅಂತ. ರಾತ್ರಿ ಲಕ್ಕಿಗಾಗಿ ಊಟಕ್ಕಾಗಿ ಕಾಯುತ್ತಿದ್ದ ಚಾರು ಒಮ್ಮೆ ಗಡಿಯಾರವನ್ನು ಮತ್ತೊಮ್ಮೆ ಬಾಗಿಲನ್ನು ನೋಡಿ ನೋಡಿ ಸುಸ್ತಾದ್ಲು. ಲಕ್ಕಿ ಇನ್ನೂ ಬಂದೇ ಇಲ್ಲ. ಫೋನ್ ಮಾಡಿದ್ರೂ ಸ್ವೀಕರಿಸುತ್ತಿಲ್ಲ. ಅವಳಿಗೆ ಜೀವವೇ ಹೋದಂತಾಯ್ತು. ಇತ್ತ ಆಫೀಸಿನ ಮೇನ್ ಬ್ರಾಂಚ್ಗೆ ಕರೆ ಮಾಡಿ ಕೇಳಲು ಆತ ಹೋಗಿ ಅರ್ಧ ಗಂಟೆ ಆಯಿತು ಅಂದರು. ಸ್ವಲ್ಪ ಸಮಯದ ನಂತರ ಅವನ ಫೋನ್ ಕೂಡ ಸ್ವಿಚ್ ಆಫ್ ಬಂದ್ಬಿಟ್ಟಿತ್ತು. ಅವಳಿಗೆ ಹೆದರಿಕೆ ಇನ್ನಷ್ಟು ಹೆಚ್ಚಾಯಿತು. ಏನು ಮಾಡಬೇಕು, ಕೈಕಾಲು ನಡುಗ್ತಿತ್ತು. ರಾಯರೇ, ಈ ಹಸುರ ಯಾಕಿನ್ನೂ ಬಂದಿಲ್ಲ? ನಾನು ಫೋನ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ, ಈಗ ಸ್ವಿಚ್ ಆಫ್ ಬೇರೆ ಬರ್ತಿದೆ. ಲಕ್ಕಿ ಮನೆಗೆ ಸೇಫಾಗಿ ಬಂದರೆ ಸಾಕು. ಯಾವಾಗಲೂ ಇದೇ ಆಯಿತು, ಆತಂಕ ಕೊಡೋದು. ಮನೇಲಿ ಹೆಂಡತಿ ಇದ್ದಾಳೆ, ಕಾಯ್ತಿರ್ತಾಳೆ ಅನ್ನೋದೇ ಇಲ್ಲ. ಬ್ಯಾಡ್ ಬಾಯ್. ಆದರೂ ಈ ಗುಡ್ ಗರ್ಲ್ಗೆ ಬೇಬಿನೇ ಇಷ್ಟ. ಏನು ಮಾಡಲಿ? ಕುರುಡು ಪ್ರೀತಿ ಎಂದು ಬಾಗಿಲತ್ತ ಕೂತು ಕಾಯುವಾಗ ಅವಳಿಗಾಗಿದ್ದ ಸುಸ್ತು ಮತ್ತು ಮಾತ್ರೆ ಮದ್ದಿನ ಪ್ರಭಾವ ಹಾಗೆ ನಿದ್ರೆಗೆ ಜಾರಿದ್ಲು. 11:45ಗೆ ಕಾರ್ ಪಾರ್ಕಿಂಗ್ ಮಾಡಿ ಬಂದವನು ಬಾಗಿಲ ಬಳಿ ಮುದುಡಿ ನಿದ್ರೆಗೆ ಜಾರಿದ್ದ ಚಾರುನ ನೋಡಿ ತಿಳಿದು ತನಗಾಗೆ ಕಾದು ಕೂತಿದ್ದಾಳೆ ಎಂದು. ಕೆಮ್ಮಿದ, ಏಳಲಿಲ್ಲ ಅವಳು. ಶೂ ಶಬ್ದ ಮಾಡ್ದ, ಆದರೂ ಎಚ್ಚರಿಕೆ ಇಲ್ಲ ಅವಳಿಗೆ. ಈ ವೈಫಿ ನನಗಾಗಿ ಕಾಯ್ಬೇಡ ಅಂದರೂ ಕೇಳಲ್ಲ, ಬಿಟ್ರೆ ಮನೆ ಮುಂದೆ ಇರೋ ಗೇಟ್ ಹತ್ರನೇ ಕಾಯ್ಕೊಂಡು ಮಲಗಿಬಿಡ್ತಾಳೆ ಎಂದ್ಕೊಂಡು ಮೆತ್ತಗೆ ಅವಳನ್ನು ತೋಳಲೆತ್ತುಕೊಳ್ಬೇಕು ಎಚ್ಚರಗೊಂಡಳು. ಹಸುರ, ಯಾಕೆ ಲೇಟು ಎಂದಾಗ ಹುಡುಗಿನ ಹುಡ್ಕೋಕೆ ಹೋಗಿದ್ದೆ ಎಂದ. ಅವಳನ್ನು ಕಾಡ್ಸೋದ್ರಲ್ಲಿ ಅದೇನಿಷ್ಟವೋ ಅವನಿಗೆ. ಹೌದಾ, ಸಿಕ್ಕಿಲ್ಲ ಎಂದು ಅವನಂತೆಯೇ ಪ್ರಶ್ನೆ ಮಾಡಿದವಳನ್ನು ನೋಡಿ ಆದರ್ಶ ಹೆಂಡತಿ ಪ್ರಶಸ್ತಿ ಕೊಡ್ತಿದ್ದಾರಂತೆ. ನೀನು ಒಂದು ಅಪ್ಲಿಕೇಶನ್ ಹಾಕು ವೈಫಿ, ನಿಂಗೆ ಕೊಟ್ಟರು ಡೌಟ್ ಇಲ್ಲ ಎಂದವ ಮೆತ್ತಗೆ ತಂದು ಸೋಫಾ ಮೇಲೆ ಕೂರಿಸಿದ. ಫ್ರೆಶ್ ಆಗಿ ಬಾ, ಊಟ ಮಾಡೋಣ ಎಂದ್ಲು. ಹೊಟ್ಟೆ ಹಸಿದಿದೆ, ಈಗ ಬಂದೆ ಎಂದು ಹೋಗ್ತಿದ್ದವನ ನೋಡಿ ಹುಡುಗಿ ಮನೆಯಲ್ಲಿ ಉಪ್ಪಿಟ್ಟು ಕೇಸರಿಬಾತ್ ಕೊಡಲಿಲ್ವಾ ಎಂದು ರೇಗಾಡಿಸಿದ್ಲು. ಊಟ ಮಾಡಲು ಬಂದವನ ತಟ್ಟೆಗೆ ಬಡಿಸಿ ಅವನಿನ್ನೇನು ತಟ್ಟೆಗೆ ಕೈ ಹಾಕಬೇಕು, ನಾನು ತಿನ್ನಿಸ್ತೀನಿ ಎಂದು ತಾನೇ ತಿನ್ನಿಸಲು ಶುರು ಮಾಡಿದ್ಲು. ಪರವಾಗಿಲ್ಲ,
ನಾನು ತಿಂತೀನಿ, ನನಗೂ ಕೈ ಇದೆ ಎಂದ. ಓ ಹೌದಾ, ಮತ್ತೆ ಮುಂಚೆ ಎಲ್ಲ ಯಾರಿಗೆ ಬಾಡಿಗೆ ಕೊಟ್ಟಿದ್ದೆ ಅಸುರ? ಸುಮ್ಮನೆ ತಿನ್ನು ಎಂದಳು ತುತ್ತು ತಿನ್ನಿಸಿ. ಹಾಗೆ ತಿನ್ನಿಸ್ತಾ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಎಂದಳು. ಏನೋ, ಈಗಲೇ ಬಿಟ್ಟು ಹೋಗಬೇಕು ಅಂತನಾ ಎಂದ. ಹಾಗೆ ನಕ್ಕಳು. ಅವನ ಮಾತುಗಳು ಅವಳ ಮನ ಮುಟ್ಟುತ್ತಿವೆ. ಆದರೂ ಅವಳಿಗೆ ಅವನೇ ಬೇಕು. ಅದೇ ನಿಜವಾದ ಪ್ರೀತಿ ಅಂತ ಅವನಿಗೆ ಹೇಗೆ ಅರ್ಥ ಮಾಡಿಸ್ತಾಳೋ ಏನೋ. ಅಲ್ಲ, ನಾನಿಲ್ಲಿ ಇನ್ನೂ 70 ದಿವಸ ಇರ್ತೀನಿ ಅಷ್ಟೇ ಅಲ್ವಾ ಎಂದು ಕಣ್ ತುಂಬಿಕೊಂಡಾಗ ಎಸ್ ಎಂದ. ಅದಕ್ಕೆ ಇಲ್ಲಿರೋಷ್ಟು ದಿವಸ ನಿನಗೆ ನನ್ನ ಪವಿತ್ರವಾದ ಪ್ರೀತಿನ ಧಾರೆ ಹಿಡಿದು ಗಂಡನಿಗೆ ಕೊಡಬೇಕಾದ ಪ್ರೀತಿ, ಸಂತೋಷ, ಕಾಳಜಿ, ಸುಖ ಕೊಟ್ಟು ಒಂದಿಷ್ಟು ನೆನಪುಗಳನ್ನು ತಗೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಿದ್ದೀನಿ. ನಾನಿಲ್ಲಿಂದ ಹೋದ್ಮೇಲೆ ಇನ್ನೊಂದು ಮದುವೆ ಅಂತೂ ಆಗೋದಿಲ್ಲ. ಯಾಕಂದರೆ ಈ ಕಣದಲ್ಲೂ ನರನಾಡಿಗಳಲ್ಲೂ ನೀನೊಬ್ಬನೇ ಇದೆಯಾ, ನೀನೊಬ್ಬನೇ ಇರ್ತೀಯ. ನಿನ್ನ ಜಾಗದಲ್ಲಿ, ಅಂದರೆ ನನ್ನ ಗಂಡನ ಜಾಗದಲ್ಲಿ ಬೇರೆ ಯಾರನ್ನು ಕನಸಲ್ಲೂ ಊಹೆ ಮಾಡ್ಕೊಳ್ಳೋದಿಲ್ಲ ನಾನು ಎನ್ನುತ್ತಾ ಅವನಿಗೆ ಊಟ ಮಾಡಿಸಿ ಕೈ ತೊಳೆದುಕೊಂಡವಳು ಅವಳ ಸೆರಗಿಂದ ಮೂತಿ ಒರೆಸಿ, ಹೋಗ್ತಾ ನನಗೆ ನಿನ್ನ ಜೊತೆ ಕಳೆಯೋ ಕ್ಷಣದ ಸಿಹಿ ನೆನಪು ಬೇಕು ಪ್ಲೀಸ್ ಅಸುರ ಎನ್ನುತ್ತಾ ಅವನ ಮಡಿಲಲ್ಲಿ ಕೂರುವ ಚಾರು, ನನಗೆ ಇಲ್ಲಿಂದ ಹೋಗ್ತಾ ಆ ಸಿಹಿ ನೆನಪುಗಳನ್ನು ಜೊತೆ ಕಳಿಸ್ಕೊಡ್ತೀಯಾ ಎಂದು ಕೇಳಲು ಇಲ್ಲ ಎನ್ನುವ ಮನಸ್ಸಿಲ್ಲ ಅವನಿಗೆ. ಹಾಗೆ ಅವನ ಕೊರಳಿಗೆ ತನ್ನ ಕೈಗಳನ್ನು ಹಾರವಾಗಿರಿಸಿ, ನನಗೆ ಇನ್ನುಳಿದ ದಿವಸ ಗಂಡನ ಪ್ರೀತಿ ತೋರಿಸ್ತೀಯಾ? ನಿನಗೆ ನನ್ನ ಪವಿತ್ರವಾದ ಪ್ರೀತಿನ ತೋರಿಸೋ ಅವಕಾಶ ಮಾಡಿಕೊಡ್ತೀಯಾ? ನನಗೆ ಆಲ್ಯುಮಿನಿ ಅಂತ ನೀನು ಕೊಡೋ ಜೀವನಾಂಶ ಬೇಕಿಲ್ಲ. ನನಗೆ ನಿನ್ನ ನೆನಪುಗಳು ಬೇಕು, ಬರೀ ಸಿಹಿ ನೆನಪುಗಳು ಎನ್ನುತ್ತಾ ಅವನ ಹಣೆಗೆ ಮುತ್ತಿಟ್ಟಳು. ಚಾರು, ಊಟ ಮಾಡು, ಇಟ್ಸ್ ಟೂ ಲೇಟ್ ಎಂದ. ಅವನಿಗೆ ತಾನು ಸೋಲ್ತಿದ್ದೇನೆ ಎನ್ನುವುದು ಅರಿವಾಗಿತ್ತು. ಅವನ ಕೆನ್ನೆಗೆ ಮುತ್ತಿಟ್ಟಳು. ಚಾರು, ಊಟ ಮಾಡು, ಇಟ್ಸ್ ಟೂ ಲೇಟ್ ಯಾರ್ ಎಂದವನ ಮತ್ತೊಂದು ಕೆನ್ನೆಗೆ ಮುತ್ತಿಡುತ್ತಾ, ಹಾಂ ಲೇಟ್ ಆಗ್ತಿದೆ, ಉತ್ತರ ಬೇಕು ಎಂದಳು. ಮೊದಲು ಊಟ ಎಂದವನ ಗಲ್ಲಕ್ಕೆ ಮುತ್ತಿಟ್ಟಳು. ಮೊದಲು ಉತ್ತರ ಎಂದಳು. ಇಬ್ಬರ ನೋಟವಂತೂ ಬೆರೆಯಿತು. ಅವಳ ಕಂಗಳಲ್ಲಿ ತನ್ನ ಪ್ರತಿಬಿಂಬ ನೋಡ್ತಾ ಕುಳಿತು ಬಿಟ್ಟ. ಮುಂದೆ ಲಕ್ಕಿಯ ಉತ್ತರ ಏನಿರಬಹುದು? ಸಿಹಿ ನೆನಪುಗಳನ್ನು ಕೊಡೋಕೆ ಒಪ್ತಾನಾ? ಹೇಗಿತ್ತು ಎಪಿಸೋಡ್ ಅಂತ ತಪ್ಪದೆ ಅಭಿಪ್ರಾಯ ತಿಳಿಸಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.